ಲೇ ಮಂಜ, ಇದು ಯಾಕಲ್ಲ ಮೇಷ್ಟ್ರು ಚೇರ್ಮೇಕೆ ಹೋಗಿ ಕೂಕೊಂಡಿದ್ದ. ಬಂದ್ರೆ ಯಾರನ ಏನಿಲ್ಲ ನಿಂಗೆ ಏರಿಕ್ತಾರ ಅಷ್ಟೇನ. ಇವಳು ಬಾರಲ್ಲೋ ಇವನ್ ಯಾವನಲ್ಲ, ನನ್ ಯಾರು ಮುಟ್ಟಕ್ಕಾಗಲ್ಲಮ್ಮ. ನಾನು ಯಾರು ಮಂಜ, ಬಗ್ಗದೇ ಇಲ್ಲ. ಹೆಂಗೆ ನಾವು ಗೊತ್ತಲ್ಲ. ಹನ್ನೆರಡವನು ಹೇಳ್ತಾ ಅಲ್ಲೇ ಕೂಕೊಂಡಿರೋದ. ಇವತ್ತು ಬೇರೆ ಗಣಿತ ಮೇಷ್ಟ್ರು ಪೀಡು ಕಣ್ಲ ಫಸ್ಟು. ಅವ್ರು ಏನ ಬಂದ್ರೆ ನಿಜವಾಗ್ಲೂ ಏನಿಲ್ಲ ಮಂಜ, ಗೆಣ್ಗೆ ಹೋಯ್ತಾರೆ ಗೊತ್ತಲ್ಲ. ಹೋದ್ವಾರ ಅವ್ನು ಸುರೇಶಂಗೆ ಹೊಡೆದು 3 ದಿನ ಜಾರ್ ಬಂದಿದ್ವಿ ಅಂತ ಅವನಿಗೆ. ಏನಿಲ್ಲ, ಸೂರ್ಯಾಗ ಹೋಯ್ತಾರ ಅವರು. ಬಾ ಇತ್ತ ಸುಮ್ಮನೆ. ಲೇ ಬಿಡಲೇ, ಗಣಿತ ಮೇಷ್ಟ್ರನ ಬರ್ಲಿ, ಇಂಗ್ಲಿಷ್ ಮಿಸ್ಸನ ಬರ್ಲಿ, ನಮ್ಮನ್ನಿಲ್ಲಿಂದ ಅಲ್ಲಾಡ್ಸಕ್ಕಾಗಲ್ಲಮ್ಮ. ಈ ನನ್ನ ಮಗನ್ ಇಷ್ಟು ಧೈರ್ಯ ಕುಂತವನಲ್ಲ, ಇಷ್ಟು ಒತ್ತಾದ್ರೂ ಇನ್ನು ಮೇಷ್ಟ್ರು ಬೇರೆ ಬರಲಿಲ್ಲ. ಏನಲ್ಲ ಮಂಜ, ಗಣಿತ ಮೇಷ್ಟ್ರು ರಾಜಗೀರಿ ಹಾಕ್ಯವ್ರೆ ಇವತ್ತು. ಅಯ್ಯೋ ನನ್ನ ಮಗನಲ್ಲಿ ಪ್ರದಿ, ನಿಂಗೆ ಗೊತ್ತಿಲ್ವೇ ಮ್ಯಾಟ್ರು? ಯಾರೋ ಇನ್ಸ್ಪೆಕ್ಟ್ರ್ ಬಂದವ್ರಂತಿ ಇಲ್ಲ ಅಲ್ಲನ, ಹುಡುಗರು ಏನೇನು ಕೊಲ್ತವ್ರೆ ಎಂಬುದ ಚೆಕ್ ಮಾಡ್ತಾರಂತೆ. ಅದ್ರದ ಮೀಟಿಂಗ್ ಮಾಡ್ತಾರಂತೆ ಆಫೀಸ್ ರೂಮಾಗಿ. ಅದಕ್ಕೇನ ಗಣಿತ ಮೇಷ್ಟ್ರು ಇನ್ನೂ ಒಂದು 1/4 ಗಂಟೆ 20 ನಿಮಿಷ ಲೇಟ್ ಆಕೈತೆ ಅಂತಾನ ನಂಗೆ ಹೇಳಿರು. ಅಂತ ತಕನ ಗಲಾಟೆ ಮಾಡ್ದಂಗೆ ನೋಡ್ಕ ಕ್ಲಾಸ ಅಂತ ನಂಗೆ ಹೇಳಿದ್ರು. ನಾನು ಬರೋ ತಕನ ಸೈಲೆಂಟಾಗಿ ಇರಿಸು ಅಂತ ಹೇಳಿದ್ರು ಅಷ್ಟೇನ. ಅದಕ್ಕೆ ನಾನು ಅಂತ ತಕನ ನೋಡೋಣ ಹಂಗಿರ್ತೈತಿ ಒಂದ್ಸತಿ ಕೂಕಮನ ಅಂತ ಕೂಕೊಂಡಿರೋದ್ ಕನಲ್ಲ. ಅಯ್ಯೋ ನನ್ನ ಮಗನೇ ಮಂಜ, ಹಿಂಗೆ ಅದಕ್ಕೆ ಈ ಪಾಟಿ ಧೈರ್ಯ ಬಂದಿರೋದು ನಿನಗೆ. ಇಲ್ಲ ಅಂದ್ರೆ ಅಲ್ಲಿ ಚೇರಿಂತ ಹೋಗೋಕ್ಕೂ ಎದ್ರಕೊಂತಿದ್ದನು. ಇವತ್ತು ಕೂಕೊಂಡು ದರ್ಬಾರ್ ಮಾಡ್ತಿದ್ಯಾ ಅಂದ್ರೆ ಹಿಂಗೆ ವಿಷಯ. ಲೀಡ್ರು ಅಂತ ನಿನ್ಗೆ ಹೇಳಿದ್ರೆ ನಮ್ಗೆ ಯಾರಿಗೂ ಹೇಳ್ದಂಗೆ ನೀನು ಒಪ್ಪನೆ ದರ್ಬಾರ್ ಹೊಡಿತಿದ್ಯಾ. ಬರ್ಲಿ ತಡಿಲ್ಲ ಮೇಷ್ಟ್ರು, ಇಕ್ಕಿಸ್ತೀನಿ. ಇಕ್ಕಿಸ್ಲಿಲ್ಲ ಅಂದ್ರೆ ಕೇಳಿ ಹೇಳಿ. ಅಯ್ಯೋ ಪ್ರದಿ ಸರಿ ನಡಿ, ಇನ್ನೇನು ನಾಳೆ ಟೈಮ್ ಆತು. ಬಂದ್ಗಿಂದಾರು ಬಂದ್ರ ಆಮೇಲೆ ಹಿಂಗೆ ಮಾತಾಡ್ಕೊಂಡು ಕೂಕೊಂಡಿದ್ರೆ ಏನಿಲ್ಲ ನನಗೆ. ನಡಿ ಕೂಕಮ್ಮನ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಕ್ಕಳೇ, ಕೂತ್ಕೊಳ್ಳಿ. ನೋಡ್ರೋ, ನಮ್ಮ ಪಾಠ ಪರಿವೀಕ್ಷಣೆಗೆ ಅಂತ ಇನ್ಸ್ಪೆಕ್ಟರ್ಗಳು ಬಂದಿದ್ದಾರೆ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಸರಿಯಾಗಿ ಉತ್ತರ ಕೊಡಬೇಕು. ತರ್ಲೆ ಮಂಜ, ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಕರೆಕ್ಟಾಗಿ ಉತ್ತರ ಕೊಡಬೇಕು. ತರ್ಲೆ ಏನಾದರೂ ಉತ್ತರ ಕೊಟ್ಟೆ ಒಂದು ದಿನ ಪೂರ್ತಿ ಮಂಡಿಗಾಲಲ್ಲಿ ನಿಲ್ಲಿಸ್ತೀನಿ. ಹೆಂಗ? ಇಲ್ಲ ಸರ್, ಸರಿಯಾಗೇನ ಉತ್ತರ ಕೊಡ್ತೀನಿ ಸರ್. ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನೇನು ತರಲೆ ಮಾತಾಡಲ್ಲ ಸರ್. ಹಾಂ ಸರಿ, ಇನ್ನೇನು ಬರ್ತಾರ ಅವರು, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಇರೋ ಹಾಗಿಲ್ಲ ಅವ್ರು ಬಂದಾಗ, ಸರಿನಾ? ಎಲ್ಲ ಮಕ್ಕಳು ನಿಶ್ಶಬ್ದವಾಗಿರಬೇಕು ಮತ್ತು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಹಾಂ, ನೋಡೋಣ ಯಾರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ. ನಿಶ್ಶಬ್ದವಾಗಿ ಏನಾದರೂ ಓದ್ಕೊತಾ ಇರಿ, ಬರ್ತಾರ ಅವರು. ಲೋ ಪ್ರದಿ, ಇದೇನಲ್ಲ ಮೇಷ್ಟ್ರು ಹಿಂಗೆ ಹೇಳಿದ್ರು. ಇನ್ಸ್ಪೆಕ್ಟ್ರು ಅಂದ್ರೆ ಪೊಲೀಸ್ನವ್ರು ಇರ್ತಾರಲ್ಲ ಅವ್ರೆ. ಅವರಲ್ಲ ಕಣಲೋ ಮಂಜ, ಕಳ್ಳರು ನಡ್ಕೊಂಡು ಹೋಗ್ತಾರಲ್ಲ ಆ ಇನ್ಸ್ಪೆಕ್ಟರ್ ಅಲ್ಲ ಇವರು. ಪಾಠ ಮಕ್ಕಳು ಎಷ್ಟು ಕೇಳವ್ರೆ ಅಂಬತ್ನ ಚೆಕ್ ಮಾಡಕ್ಕೆ ಅಂತ ಬರ್ತಾರೆ. ಲೀಡರ್ ಆಗಿದೆಯಾ ಸುಮ್ಮನೆ ವೇಸ್ಟು, ಯಾತದು ಗೊತ್ತಾಗಲ್ಲ ನಿಂಗೆ. ಬಾ ನನ್ನ ಮಗನೇ, ಎಲ್ಲೋ ಮೇಷ್ಟ್ರು ಮಾತಾಡೋ ಕೇಳಿಸ್ಕೊಂಡು ನನ್ನೇ ಆಡ್ಕಂಚ. ಬರ್ಲಿ ತಡಿ, ಅವ್ರು ಬಂದು ಹೋಗ್ಲಿ, ಆಮೇಲೆ ಐತ್ ನಿಂಗೆ. ಏನ್ರಪ್ಪ 3ನೇ ತರಗತಿ ಇದೇನಾ? ಹ್ಞೂ ಸಾ, ಇದೆ 3ನೇ ಕ್ಲಾಸು. ಸರಿ, ಹಾಗಾದರೆ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ, ಎಜುಕೇಷನ್ ಇನ್ಸ್ಪೆಕ್ಟ್ರು. ನೀವು ಹೇಗೆ ಪಾಠ ಕಲಿತಾ ಇದ್ದೀರಾ, ಎಷ್ಟು ನಿಮ್ಮ ತಲೆಗೆ ಹೋಗಿದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ನಾನು. ಮೊದಲನೇದಾಗಿ ಎಲ್ಲರೂ ನಿಮ್ಮ ಹೆಸರುಗಳನ್ನು ಹೇಳಿ. ನನಗೆ ನಿಮ್ಮ ಹೆಸರುಗಳು ಗೊತ್ತಿಲ್ಲ ಅಲ್ವಾ, ಪರಿಚಯ ಮಾಡ್ಕೊಳ್ಳಿ ನಿಮ್ಮದು. ನನ್ನ ಹೆಸರು ಸೌಮ್ಯ ಸರ್. ನಾನು ಕಳ್ಳಂಬೆಳ್ಳದಲ್ಲಿ ವಾಸವಾಗಿದ್ದೇವೆ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ ಮತ್ತು ಅಜ್ಜಿ ಇದ್ದೇವೆ. ಗುಡ್, ಕೂತ್ಕೊಳ್ಳಮ್ಮ. ನೆಕ್ಸ್ಟು ಸರ್, ನನ್ನ ಹೆಸರು ಮಂಜುನಾಥ ಸರ್. ಇವರೆಲ್ಲನ ಮಂಜ ಅಂತ ಕರೀತಾರೆ. ನಾನು
ಸಿ ಬಿ ಅಗ್ರಾರ್ದಾಗೆ ಇದ್ದೀನಿ ಸ. ನಾನು ನಮ್ಮ ಮನೆಗೆ ನಮ್ಮಮ್ಮ, ನಮ್ಮ ಅಪ್ಪಯ್ಯ, ನಮ್ಮ ಅಜ್ಜಿ, ನಮ್ಮ ತಾತ, ನಾನು ಇದ್ದೀವಿ ಸ. ಆಯ್ತಪ್ಪ, ಕೂತ್ಕೋ. ನನ್ನ ಹೆಸರು ಪ್ರದೀಪ ಸರ್. ನಮ್ಮ ಮನೆಯಲ್ಲಿ ನಾನು, ಅಪ್ಪ, ನಮ್ಮಮ್ಮಯ್ಯ, ನಮ್ಮಜ್ಜಿ ಇದ್ದೇವೆ. ನಾನು ನಾಗೇನಹಳ್ಳಿಯಿಂದ ಬಂದಿದ್ದೇನೆ. ವೆರಿ ಗುಡ್. ಹಾಂ, ಈಗ ಪ್ರಶ್ನೆಗಳನ್ನು ಕನ್ನಡ ವಿಷಯದಿಂದ ಶುರು ಮಾಡೋಣ. ಮಂಜುನಾಥ, ನಿನ್ನಿಂದಲೇ ಶುರು ಮಾಡೋಣ. ಎದ್ದೇಳಪ್ಪ. ಸರ್, ನನ್ನಿಂದ ಬ್ಯಾಡ ಸ. ಆ ಕಡೆ ಒಂದ್ ಕಡೆಗಿಂದ ಕೇಳ್ಕೊಂಬರ್ರಿ ಸ. ಏಯ್ ಬಡವ, ನನಗೆ ಎತ್ತರ ಉತ್ತರ ಕೊಡ್ತೀಯೇನೋ? ನಾನು ಹೇಳಿದ್ಮೇಲೆ ನಿಂತ್ಕೋಬೇಕು. ನಿಂತ್ಕೋ. ಸಾರಿ ಸ, ಸುಮ್ನೆ ಹಂಗಂದೆ ಸ. ಒಂದ್ ಕಡೆಗಳಿಂದ ಕೇಳ್ಕೊಂಬಂದ್ರೆ ಚೆನ್ನಾಗಿರ್ತೈತೆ ಅಂತ ಅಷ್ಟೇ ಸ, ಇನ್ನೇನು ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಸ. ಹಾಂ, ಈಗ ಪ್ರಶ್ನೆಗೆ ಉತ್ತರ ಕೊಡು. ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡದಾಗೆ ಮೂರು ಮೂರು ಅಕ್ಷರಗಳು ಇದಾವೆ ಸ ಕನ್ನಡದಾಗೆ. ಏನು, 3 ಅಕ್ಷರಗಳ? ಏ ರಾಸ್ಕಲ್, ಕನ್ನಡ ವರ್ಣಮಾಲೆಯಲ್ಲಿ ಬರೀ 3 ಅಕ್ಷರ ಏನೋ ಇರೋದು? ಇಲ್ಲ ಇಲ್ಲ ಸ, 3 ಅಲ್ಲ ಸ. ಕನ್ನಡ ವರ್ಣಮಾಲೆವಾಗಿ 49 ಅಕ್ಷರಗಳು ಇದಾವೆ ಸ. ಏ ಬಡವ, ಮತ್ತೆ 3 ಅಂತ ಯಾಕೋ ಹೇಳ್ದೆ ಮೊದಲು? ಅಲ್ಲ ಸ, ನೀವು ಕನ್ನಡ ವರ್ಣಮಾಲೆಗೆ ಅಂತಾನ ಒಂದ್ಲಿಲ್ವಲ್ಲ ಸ. ನೀವು ಬರೀ ಕನ್ನಡದಾಗೆ 7 ಅಕ್ಷರಗಳಿವೆ ಅಂತ ಕೇಳಿರಿ. ನಾನು ಕನ್ನಡದಾಗೆ ಕನ್ನಡ 3 ಅಕ್ಷರ ಇದ್ವಲ್ಲ ಸ, ಹಂಗ ಅನ್ಕೊಂಡು ಹೇಳ್ದೆ ಸ ಅಷ್ಟೇ. ಎಲ್ಲ ತಲಹರಟೆ, ಭಾಳ ಚಾಲಾಕಿದೆಯಾ ನೀನು ಮಂಜುನಾಥ, ಭಾಳ ಚಾಲಾಕಿದೆಯಾ. ಸರಿ, ಈಗ ಗಣಿತದ ಪ್ರಶ್ನೆ ಕೇಳ್ತೀನಿ. 10 ರೂಪಾಯಿಗೆ ಒಂದು ಕೋಳಿ ತಗೊಂಡ್ರೆ 5 ಕೋಳಿಗಳ ಬೆಲೆ ಎಷ್ಟಾಗುತ್ತೆ ಹೇಳೋ? ಮಂಜುನಾಥ, ಏನು ಯೋಚನೆ ಮಾಡ್ತಾ ಇದೆಯಾ? ಕಿವಿ ಕೇಳಿಸಿಲ್ವ ನಾನು ಹೇಳಿದ್ದು? ಉತ್ತರ ಕೊಡೋ ಇದಕ್ಕೆ. ಸ, ನೀವು ಕೇಳಿರೋ ಪ್ರಶ್ನೆನೇ ತಪ್ಪು ಸ. ಎಲ್ಲ ಬಡವ ರಾಸ್ಕಲ್, ಪ್ರಶ್ನೆನೇ ತಪ್ಪಿದೆ ಅಂತ ಹೇಳ್ತೀಯ ತಲಹರಟೆ. ಏನೋ ತಪ್ಪಿದೆ, ಒದ್ದು ಹೊರಗಡೆ ಹಾಕ್ಬಿಡ್ತೀನಿ ಕ್ಲಾಸಿಂದ. ಇಲ್ಲ ಸರ್, ಆ ಪ್ರಶ್ನೆನ ನಿಜವಾಗ್ಲೂ ಆ ಪ್ರಶ್ನೆಗೆ ತಪ್ಪೈತೆ ಸರ್. ಏನು ತಪ್ಪಿದ್ಯಾ? ಏನೋ ತಪ್ಪಿದೆ, ನನಗೆ ಅರ್ಥ ಆಗೋ ಹಾಗೆ ಹೇಳು. ಸರ್, ಮತ್ತೆ ಈ ಪ್ರದೀಪರ್ ತಾತ ಅಂಗಡಿಗೆ ಸ ಊರಾಗಿ ಅವ್ರ ಅಂಗಡಿ ಮಂತಕ್ಕೆ ಹೋಗಿ ಒಂದ್ ಮೊಟ್ಟೆ ಕೇಳಿದ್ರೇನ 10 ರೂಪಾಯಿ ಹೇಳ್ತಾರೆ ಸರ್. ನೀವು ನೋಡಿರೋ 10 ರೂಪಾಯಿಗೆ ಒಂದ್ ಕೋಳಿನೇ ಬರ್ತೈತೆ ಅಂತ ಅಂತಿದ್ದೀರಾ. ಅದು ತಪ್ಪಲ್ವಾ ಸರ್? 10 ರೂಪಾಯಿಗೆ ಒಂದ್ ಮೊಟ್ಟೆನೆ ಕೊಡ್ತಾರೆ, ಕೋಳಿ ಯಾರು ಸಹ ಕೊಡ್ತಾರೆ 10 ರೂಪಾಯಿಗೆ? ಅಪ್ಪ ಮಂಜ, ನಿನ್ನ ಸವಾಸನೇ ಸಾಕು ಕಣಪ್ಪ. ಅದು ಹೆಂಗೆ ನಿಮ್ಮ ಮೇಷ್ಟ್ರುಗಳು ನಿಮ್ಮನ್ನು ಸುಧಾರಿಸ್ತಾರೋ ಕಣೋ. ಏನೋ ನೀನು ಇಷ್ಟೊಂದು ತರಲೆ ಆಗಿದೆಯಾ? ನಿನ್ನ ಸ್ಕೂಲ್ ಸವಾಸನೇ ಸಾಕು. ಹೋಗ್ಬಿಡ್ತೀನಿ ನಾನು ಇಲ್ಲಿಂದ. ಕೂತ್ಕೋ, ಆಯಿತು. ನಿಮ್ಮ ಮನೇಲಿ, ನಿಮ್ಮ ಊರಲ್ಲಿ ಈ ಥರ ಮಕ್ಕಳು ಯಾರಾದರೂ ಇದ್ದಾರಾ? ಹಬ್ಬ, ಎಷ್ಟು ತರಲೆ ಇದ್ದಾರೆ. ಯಾರಾದರೂ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಒಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್ ಕಣ್ರಪ್ಪ.